ಎಲ್ಲರೂ ಹೇಳಿದಾಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ತುಂಬಾ ಇಷ್ಟಪಟ್ಟು ಮಾಡಿದೀವಿ. ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ನನ್ಗಂತೂ ತುಂಬಾ ಖುಷಿಯಾಗಿದೆ. ನಾನು ನಾನು ತುಂಬಾ ಕನ್ನಡ ಎಲ್ಲ ಫಿಲಮ್ಸ್ ನೋಡ್ತೀನಿ ನಾನು. ಲೈಕ್ ಫಿಲಂ ಬಫ್ ನಾನು. ಸೊ ನನಗನ್ಸಿದ್ದು ಇದ್ರಲ್ಲಿರೋ ಕೆಲವು ಪಾಯಿಂಟ್ಸ್ ನೀವು ಬೇರೆ ಯಾವ ಸಿನಿಮಾಲು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಯುನಿಕ್ ಆಗಿದೆ. ಸೊ ಈ ಕತೆ ಸ್ಟಾರ್ಟ್ ಆದಾಗೂ ನಾವು ಒಂದು ಅನ್ಕೊಂಡಿದ್ದೆ, ಹೇಗೆ ರತನ್ 5 ಸಿನಿಮಾ ಇದೆ, 5 ಸ್ಟೋರೀಸ್ ಇದೆ ಅಂತ ಹೇಳಿದ್ರು. ಆ 5 ಸಿನಿಮಾಗಳನ್ನು ತುಂಬಾ ಯೂನಿಕ್ ಆಗಿ ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ದು. ನಾನು ಆಲ್ಮೋಸ್ಟ್ ಡೇ 1 ಇಂದ ಇನ್ವಾಲ್ವ್ ಆಗಿದ್ದೀನಿ ಟೀಮ್ ಜೊತೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ರತನ್ ಕೃತಿ ಎಲ್ಲ ನಾವ್ ಯಾವಾಗ ಫ್ರೆಂಡ್ಸ್ ಆದ್ರೆ ನಮ್ಗೆ ಗೊತ್ತಿಲ್ಲ. ಅಷ್ಟು ಆ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್, ಒಂದೇ ಸ್ಕೂಲ್ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಎಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ತನಕ ನಾನು ರತನ್ ಸೇಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಸೇಮ್. ಸೊ ಹಾಗೆ ಸ್ಟಾರ್ಟ್ ಆಗಿತ್ತು. ಸೊ ಫಸ್ಟ್ ಡೇ 1 ಇಂದ ಗೊತ್ತು ನಮ್ಗೆ ಇನ್ವಾಲ್ವ್ ಆಗಿದೀವಿ. ಮತ್ತೆ ಆ ಯೂನಿಕ್ ಪಾಯಿಂಟ್ ಎಲ್ರಿಗೂ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಹೋಪ್ಫುಲಿ ಸಕ್ಸಸ್ ಆಗಲಿ ಸಿನಿಮಾ ಅಂತ ಕೇಳ್ಕೊಂತೀನಿ. ನಾನ್ ಇಂಜಿನಿಯರ್. ಅವರು ಇಂಜಿನಿಯರ್. ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅನ್ನೋ ತರ. ಸಿಕ್ಸ್ ಡಿಸ್ಟ್ರಿಬ್ಯೂಟರ್ ಯಾರು ಕೇಳ್ತಿದ್ದಾರೆ? ಡಿಸ್ಟ್ರಿಬ್ಯೂಷನ್ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದಾನೆ ಮಾಡ್ತಾ ಇದ್ದೀವಿ. ಗೊತ್ತು ಸರ್. ಹೌದು ಹೌದು ಸರ್. ಅದಿದೆ ಸರ್, ಅದು ಪ್ಲಾನ್ ಇದೆ ಸರ್. ಪೋಸ್ಟ್ ರಿಲೀಸ್ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ. ಶೋರ್ ಸರ್. ಅದು ಇವರು ಮಹೇಂದ್ರ ಸರ್ ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ತೀವಿ. ಥ್ಯಾಂಕ್ ಯು ಸಂಪತ್ ಶಿವಶಂಕರ್ ಅವರೇ. ಕೃತಿ ನಾಣಯ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಸಿನಿಮಾಗೆ ಗ್ರಹಣದ ಒಂದು ಭಾಗ ಇವರು ಕೂಡ. ಕೃತಿ ಅವರೇ ತಮ್ಮ ಮಾತು. ಸರ್, ನನಗೆ ಸ್ವಲ್ಪ ಹೊಸದಿದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು ಹೇಳೋದು. ಸೊ ದಯವಿಟ್ಟು ಕ್ಷಮಿಸಿ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ. ಸೊ ಅದೇ, ನಾವು ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸು. ಈ ಸಿನಿಮಾ ಬಗ್ಗೆ ರತನ್ ನನಗೆ, ನಾವಿಬ್ರು ಆರ್ಟ್ ಮಾಡ್ತೀವಿ ಬೇಸಿಕಲಿ. ಸೊ ಆರ್ಟ್ ಮಾಡ್ತಿದ್ದಾಗ ಒಂದ್ಸತಿ ಗಾಡಿಲಿ ಹೋಗ್ತಾ ಹೇಳ್ದ, ಸರಿ ಆಯ್ತಾರ ನಾನೊಂದು ಕತೆ ಹೋಗಿದೆ, ಸಖತ್ತಾಗಿದೆ, ಏನಂತೀಯ ಅಂತಂದ್ಬಿಟ್ಟು ಅಂದ. ಸರ್ ನನಗೆ ಸಖತ್ತಾಗಿದೆ, ಪೆನ್ಸಿಲ್ ಯುನಿಕ್ ಆಗಿದೆ, ಟ್ರೈ ಮಾಡೋಣ ಅಂತ. ಸೊ ಅದಾದ್ಮೇಲೆ ಇವನ್ ಹೇಗೆ ನಮ್ಗೆ ಸಿನಿಮಾಗೆ ದುಡ್ಡು ಹಾಕಿದ್ದು ಅಂತ ಅನ್ಸಿದ್ರೆ, ನಾನು ಇವನು ಮತ್ತೆ ನಮ್ ಸಿನಿಮಾಟೋಗ್ರಾಫರು ನನ್ನ ಫ್ರೆಂಡ್ ಒಂದು ಗರಾಜ್ ಅಲ್ಲಿ ಒಂದು ಬೈಕ್ ಶೂಟ್ ಮಾಡ್ತಾ ಇದ್ವಿ. ಅಂದ್ರೆ ಒಂದು ಆಡ್ಸ್ ಅಪ್ರೋಚ್ ಮಾಡೋಣ, ನಾವೇ ಇಂಡಿಪೆಂಡೆಂಟ್ ಆಗಿ ಮಾಡೋಣ ಅಂತ. ಅವತ್ತು ಅವಾಗ ಇವನು US ಅಲ್ಲಿದ್ದ, US ಇಂದ ಬಂದಿದ್ದ. ಸುಮ್ನೆ ನಮ್ ವರ್ಕ್ ನ ನೋಡ್ತಾ ಇದ್ದ. ಹಂಗೆ ಅಂದ್ರೆ ಲೈಕ್ ನಮ್ ಜೊತೆ ಇರ್ಬೇಕು ಅಂತ ಬಂದ, ಕೂತ್ಕೊಂಡು ವರ್ಕ್ ನೋಡ್ತಾ ಇದ್ದ. ಸೊ ಈ ಸಾ ಹಾನೆಸ್ಟಿ ಟುವರ್ಡ್ಸ್ ದ ವರ್ಕ್. ಸೊ ಅದಾದ್ಮೇಲೆ ಇವನ ವಾಪಸ್ ಹೋಗಾದ್ಮೇಲೆ ಇವನು ಫೋನ್ ಮಾಡಿದಾರೆ, ಮಗ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀವು ಸಿನಿಮಾ ಮಾಡ್ತೀರಂದ್ರೆ ಪ್ಲಾನ್ ಮಾಡಿ ಅಂತ. ಸೊ ಇನಿಷಿಯಲಿ ನಾವು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೈಲ್ಡ್ ಇಶ್ಯೂ. ಫಸ್ಟ್ ಅನ್ಕೊಂಡಾಗ ಕತೆ 5 ಲಕ್ಷದಲ್ಲಿ ಮಾಡೋಣ, 4 ಲಕ್ಷದಲ್ಲಿ ಮಾಡೋಣ ಅಂತ ಒಂದು ಥಾಟ್ ಬಂದಿದ್ದು ಅಮೆಚೂರಿಶ್ ಆಗಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಾವು ವರ್ಕ್ ಮಾಡ್ತಾ ಮಾಡ್ತಾ ಆಡ್ಸ್ ಅಲ್ಲಿ ವಿ ಗಾಟ್ ಟು ನೋ ದ ಮ್ಯಾಗ್ನಮ್ ಆಫ್ ಇಟ್. ಸೊ ಅದ್ರ ಪ್ರಕಾರನೇ ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು ಹೇಗಿರುತ್ತೆ ಅಂತಂದ್ಬಿಟ್ಟು ಎಲ್ಲಾರ್ಗು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು, ಅವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾರೋ ಒಬ್ರು ಬಿದ್ದು ಸತ್ತೋಗ್ಬಿಟ್ರು, ಅದು ಕಮಲ್ ಹಾಸನ್ ಅವ್ರದ್ದು ಯಾವುದೋ ಒಂದು ಫಿಲ್ಮ್ದು. ಸೊ ಇನ್ಶೂರೆನ್ಸ್ ಇರ್ಲಿಲ್ಲ ಅಂತೆಲ್ಲ. ಸೊ ವಿ ಪ್ಲಾನ್ ಮಾಡಿ ನಮ್ಮ ಲೈಟ್ ಟೀಮ್ಗೆ, ನಮ್ಮ ಅಸೋಸಿಯೇಟ್ಸ್ಗೆ ಎಲ್ಲಾರ್ಗು ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್ ನಾವು. ಸೊ ಅದು ಕ್ಯಾರಿ ಆಯ್ತು. 1 year ಅಂತಾನೆ ಇನ್ಶೂರೆನ್ಸ್ ಮಾಡಿಸಿದ್ವಿ. ಲಕ್ಕಿಲಿ ನಾವು ಫಿಲ್ಮ್ ಅದರೊಳಗನೆ ಮುಗಿಸಿದ್ವಿ. ಬೇಸಿಕಲಿ ಇದನ್ನ 44 ದಿನದಲ್ಲಿ ಮುಗಿಸಿದ್ದು, 44 days ಇನ್ಕ್ಲೂಡಿಂಗ್ ಪ್ಯಾಚ್ ವರ್ಕ್. ಅದನ್ನ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡಿದ್ವಿ. ಅಂದ್ರೆ ಲೈಕ್ ಪಾಪ ನಮ್ಮ ಅಸೋಸಿಯೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ಬಿಟ್ಟಿತ್ತು. ಎಲ್ರು ಹೇಗೆ ಅಂದ್ರೆ ಅಲ್ಲಲ್ಲೇ ಮಲ್ಕೊಂಡ್ಬಿಡೋರು. ಕಂಟಿನ್ಯೂಸ್ ಕಾಲ್ ಶೀಟ್. ಲೈಕ್ ಇವಾಗ ನಾವು ಔಟ್ಡೋರ್ ಹೋದಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಕರಿಬೋದು ಅಂತ. ಸೊ 6 ಗಂಟೆಗೆ ಕರೆದು ರಾತ್ರಿ 1 ಗಂಟೆಗೆ ಮುಗಿಸಿ ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ. ಸೊ ಈ ತರ ಕಂಟಿನ್ಯೂಸ್ ಆಗಿ 10 ದಿನ ಶೂಟಿಂಗ್ ಮಾಡ್ತಿದ್ವಿ ಒಂದೊಂದು ಸ್ಕೆಡ್ಯೂಲ್.
ಸೊ ಈ ತರ ಮಾಡಿ ಅವ್ರಿಗೆ ಪಾಪ ಟಾರ್ಚರ್ ಕೊಟ್ಟು ಹಿಂದಾಕಿ ಅವ್ರ ಕಡೆಯಿಂದನೂ ವರ್ಕ್ ತಗೊಂಡ್ವಿ. ಇವ್ರು ಅದೇ ಐ ಮೀನ್ ಯಾರಿಗೂ ಏನೋ ಒಂದು ಲಕ್ಸುರಿ ಕೊಟ್ಟಿಲ್ಲ ಸರ್. ಎವ್ರಿಬಡಿ ವರ್ ಲೈಕ್ ಏನಲ್ಲಿ ಈ ಎಲ್ರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಅಂದ್ರೆ ನಾವು ಒಬ್ಬರಿಗೆ 3 ಸ್ಟಾರ್ ಹೋಟೆಲ್ ಕೊಡೋದು ಇಲ್ಲ. ಒಂದು ಚೌಲ್ಟ್ರಿ ಬುಕ್ ಮಾಡಿದ್ದೆ, ಆ ಚೌಲ್ಟ್ರಿ ಬೆಡ್ ಹಾಕಿದೆ, ಎಲ್ರಿಗೂ ಬ್ಲಾಂಕೆಟ್ ತರ ಕೇಳಿದೆ ಅವ್ರದವ್ರದೆ. ಸೊ ಎಲ್ರು ಹಂಗೆ ಮಲ್ಕೊಂಡು ಒಂಥರ ವಿ ವರ್ಕ್ ಆಸ್ ಅ ಫ್ಯಾಮಿಲಿ. ಸೊ ವರ್ಕ್ ಮಾಡಿದೀವಿ, ಹಾರ್ಡ್ ವರ್ಕ್ ಎಲ್ರಿಗೂ ಕಾಣಿಸಿದೆ ಅಂತ ಅನ್ಕೋತೀನಿ. ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀನಿ. ಸೊ ಹೋಪ್ಫುಲಿ ನಿಮ್ಮ ಸಹಾಯದಿಂದ ನಾವು ಮೋಸ್ಟ್ಲಿ ಇದನ್ನ ಸಕ್ಸಸ್ಫುಲ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಸರ್. ದಯವಿಟ್ಟು ಪುಷ್ ಕೊಡಿ. ಆ ಪುಷ್ ನಮ್ ಕಡೆಯಿಂದನೂ ಎಕ್ಸ್ಟ್ರಾ ಪುಷ್ ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಸರ್. ಈಗ ಅದು ಇವನ್ ಹೇಳೋದೇ ಬೆಟರ್. ನಾನೇನೋ ಹೇಳೋದು ಇವನೇನೋ ಅನ್ನೋದು. Numbers not to be revealed as per the agreement. ಧನ್ಯವಾದಗಳು ಕೃತಿ ನಾಣೆ ಅವರು. ನಿಮ್ಮ ಅಸೋಸಿಯೇಟ್ಸ್ ಹೆಸರೇನು? ಅಮರ್ ಸತ್ಯಮೂರ್ತಿ, ಚನ್ನಕೇಶವ, ಅನಿರುದ್ಧ ಶ್ವರ್ಧನ್, ಭೂಮಿಕಾ ಶ್ರೀಹರಿ, ದೀಪ್ತಿ, ಶಿಶಿರ್ ಜಾಫರ್, ಪ್ರಜ್ವಲ್, ಟೋನಿ. ಓಕೆ, ಥ್ಯಾಂಕ್ ಯು ಆಲ್ ದ ಅಸೋಸಿಯೇಟ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಕೃತಿ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.